ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ಬೆಳಗಿನ ಒಂದು 6:30ಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮ್ಮ 6 ಗಂಟೆ ಕೆಲಸಕ್ಕೆ ಹೋಗಿದ್ದಾರೆ. ಮಾಮೂಲಿಯಂತೆ 9 ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ತಾಯಿದ್ರು. ಸೊ ಇವತ್ತು ಬೇಗ ಹೋಗಿರೋದ್ರಿಂದ ನಾನು ಇವತ್ತು ಬೇಗ ಎದ್ದಿದ್ದೀನಿ. ಸೊ ಇವತ್ತು ತಿಂಡಿ ಮಾಡೋದು ಮತ್ತು ಬೇರೆ ಕೆಲಸಗಳೆಲ್ಲ ನಂದೇನೆ ಇವತ್ತು. ಸೊ ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀನಿ. ಇನ್ನು ನನ್ನ ಮಗಳು ಮಲಗಿದ್ಲು. ಸೊ ಅವಳು ಎದ್ದೇಳೋ ಅಷ್ಟರೊಳಗಡೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮಾಡ್ಕೊಳ್ಳೋಣ ಅಂತ ಆಚೆ ಬಂದರೆ, ಇವತ್ತು ಮೋಡ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದರದ್ದು ಒಂದು ವಿಡಿಯೋನ ತೊಗೊಂಡೆ. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ಬಂದು ಕಾಫಿನ ಮಾಡಿಕೊಂಡು ಕುಡಿದು ಬೇರೆ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ತಿಂಡಿಗೆ ಪಲಾವ್ನ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಪಲಾವ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಗಳು ಎದ್ಲು ಅಂತಂದರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಹಾಗಾಗಿ ಅವಳು ಎದ್ದೇಳೋ ಅಷ್ಟರೊಳಗಡೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮಾಡ್ಕೊಂಬಿಡೋಣ ಅಂತ ನಾನಿಲ್ಲಿ ಪಲಾವ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಿನ್ನೆ ಚಕ್ಲಿ ಮಾತ್ರ ಮಾಡಿದ್ದೀವಿ. ಇನ್ನು ಬೇರೆ ತಿಂಡಿಗಳನ್ನೆಲ್ಲ ಮಾಡೋದಿತ್ತು. ಇನ್ನು ಕೋಡ್ಬಳೆ, ಕರ್ಜಿಕಾಯಿ, ಒಬ್ಬಟ್ಟು ಮತ್ತು ವಡೆ ಇದನ್ನೆಲ್ಲ ಮಾಡೋದಿತ್ತು. ಸೊ ಪಲಾವ್ನ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡಿಟ್ಕೊಟ್ವಿ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಎಣ್ಣೆ ತಿಂಡಿಗಳನ್ನ ಬೇಯಿಸ್ಕೊಬೋದು ಅಂತ ಹೇಳಿ ನಾನಿಲ್ಲಿ ಪಲಾವ್ಗೆ ಫಸ್ಟ್ ಇಡ್ತಾಯಿದ್ದೀನಿ. ಇನ್ನು ಅಮ್ಮ 1 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಅಷ್ಟರೊಳಗಡೆ ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಪಲಾವು ಅಂತ ಅಂದರೆ ಎಲ್ಲರೂ ತಿಂತಾರೆ. ಇನ್ನು ಚಿತ್ರಾನ್ನ ಅಂತ ಅಂದರೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಪಲಾವ್ನೇ ಮಾಡ್ತಾಯಿದ್ದೀನಿ. ಇನ್ನು ಪಲಾವ್ನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದಕ್ಕೆ ಮೊಸರು ಗೊಜ್ಜಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ಮೊಸರು ಗೊಜ್ಜನ್ನ ಮಾಡಿದ್ದೀನಿ ಇಲ್ಲಿ. ಇನ್ನು ಮೊಸರು ಗೊಜ್ಜೆಲ್ಲ ಮಾಡಿ ನನ್ನ ಮಗಳಿಗೆ ಸ್ವಲ್ಪ ಬಿಸಿ ಬಿಸಿ ಪಲಾವ್ನ ತಿನ್ಸೋಣ ಅಂತ ಹೋದರೆ ಬೇಡ ಅಂತ ಆಟ ಆಡ್ತಾ ಇದ್ಲು. ನಾನು ಫಸ್ಟು ತಿಂಡಿನ ತಿಂದು ಆಮೇಲೆ ಅವಳಿಗೆ ತಿನ್ನಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಂಡಿನ ಹಾಕ್ಕೊತಾ ಇದ್ದೀನಿ. ಇನ್ನು ನಮ್ಮನೆಯವ್ರೂ ಕೂಡ ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೂ ಕೂಡ ತಿಂಡಿನ ಹಾಕ್ಕೊಟ್ಟು ಇನ್ನು ನಾನು ಕೂಡ ತಿಂಡಿನ ತಿಂತಾಯಿದ್ದೀನಿ. ಇನ್ನು ಕೆಲಸ ಅಂತ ಬಂದರೆ ಮಕ್ಕಳನ್ನ ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಹಾಗಾಗಿ ಅದು ಅಲ್ಲದೆ ಎಣ್ಣೆ ತಿಂಡಿ ಎಲ್ಲ ಬೇಯಿಸ್ಬೇಕು ಅಂತ ಹೇಳಿದೆ ಹಬ್ಬಕ್ಕೆ. ಸೊ ಹಾಗಾಗಿ ಅವಳನ್ನ ಇಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬೇರೆ ಕೆಲಸ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಫಸ್ಟು ತಿಂಡಿನ ತಿಂತಾಯಿದ್ದೀನಿ. ಇನ್ನು ತಿಂಡಿ ಎಲ್ಲ ತಿಂದು ನೀರು ಬಿಟ್ಟಿದ್ರು ಇವತ್ತು. ನೀರೆಲ್ಲ ತುಂಬಿಸ್ಕೊಂಡು ಇನ್ನು ಬೇರೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಅಂದರೆ ಪಾತ್ರೆ ತೊಳೆಯೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು ಎಲ್ಲದನ್ನು ಕೂಡ ಮುಗಿಸ್ಕೊಂಡು ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ತರಕಾರಿಗಳೆಲ್ಲ ಇತ್ತು, ಎಲ್ಲದನ್ನು ಸೇರಿಸಿ ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರನ್ನ ಮಾಡ್ಕೊಂಡ್ವಿ ಅಂತ ಅಂದರೆ ಇನ್ನು ರಾತ್ರಿಗೂ ಕೂಡ ಇದೇನೇ ಆಗುತ್ತೆ. ನಮಗೆ ಬೇರೆ ತಿಂಡಿಗಳನ್ನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ನಮಗೆ ಸರಿ ಹೋಗುತ್ತೆ ಅಂತ ಹೇಳಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರಿಗೆಲ್ಲ ಇಟ್ಟು ಬೇರೆ ಕೆಲಸ ಅಂತ ಅಂದರೆ ಇವಾಗ ಮೈದಾ ಹಿಟ್ಟನ್ನು ಕಲಸೋಣ ಕರ್ಜಿಕಾಯಿಗೆ ಅಂತ ಹೇಳಿ ಅಂದ್ಕೊತಾ ಇದ್ದೆ. ಇನ್ನು ನಾನು ಸಾಂಬಾರಿಗೆಲ್ಲ ಇಟ್ಬಿಟ್ಟು ಕೋಡ್ಬಳೆಗೆ ಮಸಾಲ ಎಲ್ಲ ರುಬ್ಕೊಂಡು ಅದನ್ನೆಲ್ಲ ಕಲಸೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ಅಮ್ಮ ಬಂದರು. ಯಾವುದು ಇದು ಅಂದ್ರೆ ಯಾವುದು? ಅದು ಯಾವ್ದದು? ಹಾ, ಇದು ಯಾರು ಮಾಡಿರೋದು? ಇದು 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 ಕೋಡ್ಬಳೆನಾ? ಇದು ಕೋಡ್ಬಳೆನಾ? ಇದು ಇದು ಕೋಡ್ಬಳೆ. ಇದೇನಿದು? ಇದೇನಿದು? ಇದು ರೊಟ್ಟಿನಾ? ನಾ ಹಿಟ್ಟೆಲ್ಲ ಕಲಸಿರಲಿಲ್ಲ, ಬರೀ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಅಮ್ಮ ಬಂದು ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಕೋಡ್ಬಳೆನ ಒತ್ತುತ್ತಾ ಇದ್ದಾರೆ. ಇನ್ನು ನನ್ನ ಮಗಳ ಜೊತೇಲಿ ಕುತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ತಿಂಡಿನೂ ಕೂಡ ಅಷ್ಟೇ ಮಾಡುವಾಗೆಲ್ಲ ನಾನು ಮಾಡ್ತೀನಿ ಅಂತ ಕೂತ್ಕೊಂಡು ಹಠ ಆಡಿಕೊಂಡು ಮಾಡ್ತಿದ್ದಾಳೆ. ಇಲ್ಲ ಅಂತ ಅಂದರೆ ಅವಳು ಚಕ್ಲಿ ಕೋಡ್ಬಳೆ ಇದನ್ನೆಲ್ಲ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಕೊಟ್ಬಿಟ್ಟು ಕೂರಿಸಿದ್ದೀವಿ ಆಟ ಆಡ್ಕೊಳ್ಳಿ ಹೆಂಗಾದ್ರೂ ಅಂತ. ಈ ರೀತಿ ಕೊಟ್ಟಿಲ್ಲ ಅಂತಂದರೆ ಒಂದು ಸ್ವಲ್ಪನೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅವಳಷ್ಟಕ್ಕೆ ಅವಳು ಏನೋ ಒಂದು ಮಾಡ್ಕೊಳ್ಳಿ, ನಾನು ಕೋಡ್ಬಳೆ ಮಾಡ್ತಾಯಿದ್ದೀನಿ ಅದು ಇದು ಅಂತ ಏನೇನೋ ಮಾಡ್ತಿದ್ದಾಳೆ. ಸೊ ಏನಾದರೂ ಮಾಡ್ಕೊಳ್ಳಿ ಅಂತ ಅವಳಷ್ಟಕ್ಕೆ ಅವಳನ್ನ ಬಿಟ್ಟು ಅಮ್ಮ ಕೋಡ್ಬಳೆನ ಒತ್ತುತ್ತಾ ಇದ್ದಾರೆ. ಇನ್ನು ನಾನು ಊಟ ಎಲ್ಲ ಮುಗಿಸ್ಕೊಂಡು ಕರ್ಜಿಕಾಯಿಗೆ ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ಹಿಟ್ಟನ್ನು ಕಲಸಿಟ್ಬಿಟ್ಟು ಕರ್ಜಿಕಾಯಿಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಕೊಬ್ಬರಿನ ನಾನು ತುರ್ಕೊಳ್ಳಿಲ್ಲ, ಸಣ್ಣದಾಗಿ ಹೆಚ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಪುಡಿನ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾನು ಬಾಣಲಿಯಲ್ಲಿ ಹುರ್ಕೊಂಡು ಆಮೇಲೆ ಅದನ್ನು ಕೂಡ ನಾನು ಸಣ್ಣದಾಗಿ ಪುಡಿ ಮಾಡ್ಕೊತೀನಿ. ಹಸಿಕಾಯಿನ ಹಾಕೋದ್ರಿಂದ ಕರ್ಜಿಕಾಯಿನ ನಾವು ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ, ಹಾಗೆಯೇ ಅಷ್ಟು ಚೆನ್ನಾಗೂ ಆಗೋದಿಲ್ಲ. ಸೊ ಹಾಗಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಪುಡಿ ಮಾಡಿಕೊಂಡ್ರೆ
ತುಂಬ ಚೆನ್ನಾಗಾಗುತ್ತೆ ಮತ್ತು ಜಾಸ್ತಿ ದಿನ ಇಟ್ಕೊಂಡು ಕೂಡ ತಿನ್ಬೋದು. ಕೊಬ್ಬರಿ ಇಲ್ಲ ಅಂತ ಅಂದರೆ ಬರೀ ತೆಂಗಿನಕಾಯಲ್ಲಿನೂ ಕೂಡ ಮಾಡ್ಕೊಬೋದು. ತೆಂಗಿನಕಾಯನ್ನೇ ನೀಟಾಗಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ಅದನ್ನು ಪುಡಿ ಮಾಡ್ಕೊಳ್ಳೋದು, ಅಥವಾ ಹಾಗೆಯೇ ಬೇಕು ಅಂತಂದರೆ ಹಾಗೆಯೇ ಹಾಕಿ ಮಾಡ್ಕೊಬೋದು. ಇನ್ನು ನಾನಿಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಸ್ವಲ್ಪ ಎಳ್ಳನ್ನು ಕೂಡ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜನ ಹುರಿದು ಅದ್ರ ಸಿಪ್ಪೆನ ತೆಗೆದು ಪುಡಿನ ಮಾಡ್ಕೊತೀನಿ. ಇನ್ನು ಎಳ್ಳು ಮತ್ತು ಕಡಲೆ, ಏಲಕ್ಕಿ ಕಾಯಿ, ಸಕ್ಕರೆ ಇದಿಷ್ಟನ್ನು ಹಾಕ್ಕೊಂಡು ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಸೊ ಕರ್ಜಿಕಾಯಿ ಮಾಡಿ ಉಳಿದಿದಂಥ ಹಿಟ್ಟಲ್ಲಿ ಸ್ವಲ್ಪ ಹಾಗೆಯೇ ಚಪಾತಿ ಥರ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಮತ್ತೆ ಒಬ್ಬಟ್ಟಿಗೆ ಅಮ್ಮ ಹಿಟ್ಟನ್ನು ಮಧ್ಯಾಹ್ನನೇ ಕಲಸಿಟ್ಟಿದ್ರು. ಸೊ ಇವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ. ಯಾವ ತಿಂಡಿನಾದ್ರೂ ಅಷ್ಟೇ ಬೇಗ ಮಾಡಿಬಿಡ್ಬೋದು. ಕರ್ಜಿಕಾಯಿ ಅಂತ ಬಂದರೆ ಅದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಸೊ ಹಾಗಾಗಿ ಕರ್ಜಿಕಾಯಿನ ಮುಗಿಸಿ ಕೊನೆಗೆ ನಾವಿಲ್ಲಿ ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀವಿ. ಸೊ ನಾನಿಲ್ಲಿ ಒಬ್ಬಟ್ಟನ್ನ ತೊಡ್ತಾ ಇದ್ದೀನಿ. ಇನ್ನೂ ಟೈಮ್ ಆಗಿತ್ತು ಊಟಕ್ಕೆಲ್ಲ. ಸೊ ಅಮ್ಮ ಅಡುಗೆನ ಮಾಡ್ತಾಯಿದ್ರು. ಇನ್ನು ಸಾಂಬಾರೆಲ್ಲ ಇತ್ತು, ರೈಸು ಮತ್ತು ಮುದ್ದೆನ ಮಾಡ್ತಾಯಿದ್ರು. ಸರಿ ಅಂತೇಳಿ ನಾನಿಲ್ಲಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಇನ್ನು ಒಬ್ಬಟ್ಟನ್ನೆಲ್ಲ ತೊಟ್ಟು ಇನ್ನು ನನ್ನ ಮಗಳಿಗೆ ಊಟ ಮಾಡಿಸೋಷ್ರೊಳಗೆ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಒಬ್ಬಟ್ಟನ್ನು ತೊಟ್ಬಿಟ್ಟು ಆಮೇಲೆ ಅವಳಿಗೆ ಊಟ ಮಾಡಿಸಿದ್ರಾಗುತ್ತೆ ಅಂತ ಹೇಳಿ ಆಟ ಆಡ್ತಾಯಿದ್ಲು. ಸೊ ಹಾಗಾಗಿ ಒಬ್ಬಟ್ಟನ್ನು ತೊಡ್ತಾ ಇದ್ದೀನಿ. ಮೈದಾ ಹಿಟ್ಟು ಎಷ್ಟು ಸಾಫ್ಟಾಗಿ ಕಲಸಿಟ್ಟಿದ್ರು ಅಂದರೆ ಅಮ್ಮ, ಎಷ್ಟು ಬೇಗ ಒಬ್ಬಟ್ಟನ್ನು ತೊಟ್ತೆ ಅಂತಂದರೆ ತೊಟ್ಟಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗ ಆಗೋಯಿತು. ಸೊ ನಾನು ಅಲ್ಲೇ ತೊಟ್ಟಿ ನಾನು ಬೇಯಿಸ್ಕೊತಾ ಇದ್ದೆ. ಇನ್ನು ಅಮ್ಮ ಅಡುಗೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಇನ್ನು ಒಬ್ಬಟ್ಟೆಲ್ಲ ಬೇಯಿಸ್ಕೊಂಡು ನನ್ನ ಮಗಳಿಗೆ ಊಟ ಎಲ್ಲ ತಿನ್ನಿಸಿ ಮತ್ತು ವಡೆಗೆ ಅಂತೇಳಿ ಕಡಲೆಬೇಳೆನ ನೆನೆಸಿಟ್ಟಿದ್ರು. ಸೊ ಕಡಲೆಬೇಳೆನ ಇವಾಗ ರುಬ್ಕೊತಾ ಇದ್ದೀನಿ. ಇನ್ನೂ ಇದಕ್ಕೆ ಬೇಕಾಗಿರೋಂಥದ್ದನ್ನೆಲ್ಲ ರೆಡಿ ಮಾಡಿಕೊಂಡು ವಡೆ ಎಲ್ಲ ಮಾಡಿ ಮುಗಿಸೋ ಅಷ್ಟರೊಳಗಡೆ 12 ಗಂಟೆ ಆಗೇ ಹೋಯಿತು. ಇನ್ನು ನಾಳೆ ಹಬ್ಬದ ಒಂದು ವಿಡಿಯೋನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆಲ್ಲ ಮಾಡಿದ್ವಿ ಅಂತ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ಧನ್ಯವಾದಗಳು.